ಖಾತೆ ಮಾಡುವ ಆದೇಶ ಸರ್ಕಾರದಿಂದ ಹೊರಬಂದ ದಿನದಿಂದಲೂ ಶಾಸಕರು ಮತ್ತು ನಗರಸಭೆ ಆಡಳಿತ ಮಂಡಳಿ ನಡುವೆ ಹೊಂದಾಣಿಕೆ ಎಂಬುದು ಇಲ್ಲವಾಗಿದೆ. ಶಾಸಕ ಪ್ರದೀಪ್ ಈಶ್ವರ್ ಅವರು ಎಸಿ ಕಚೇರಿಯಲ್ಲಿ ಒಮ್ಮೆ ಮತ್ತು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಸಿ ಖಾತಾ ಆಂದೋಲನಕ್ಕೆ ಸಹಕರಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಇದಕ್ಕೆ ಪ್ರತಿಯಾಗಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ನಗರಸಭೆಯಲ್ಲಿಯೇ ಒಂದು ಸಭೆ ಮತ್ತು 2 ಸುದ್ದಿಗೋಷ್ಠಿ ನಡೆಸಿ ಖಾತೆ ಮಾಡಿಸಿಕೊಳ್ಳುವಂತೆ ಕೋರಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇಂದು ಖಾತೆ ಅರ್ಜಿ ಸ್ವೀಕಾರ ಆರಂಭವಾಗಿದೆ. ನಗರದ 31 ವಾರ್ಡಿನಲ್ಲಿಯೂ ನಿಗದಿತ ಜಾಗದಲ್ಲಿ ನಾಗರಿಕರಿಂದ ಆರ್ಡಿಗಳನ್ನು ಸ್ವೀಕರಿಸಲಾಗುತ್ತಿದೆ. ಹಾಗಾಗಿ ಶಾಸಕ ಪ್ರದೀಪ್ ಈಶ್ವರ್ ಒಂದು ಕಡೆ, ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಉಪಾಧ್ಯಕ್ಷ ನಾಗರಾಜ್ ಮತ್ತೊಂದು ಕಡೆ ಸಂಚರಿಸಿ ಖಾತೆಗಳ ಬಗ್ಗೆ ನಾಗರಿಕರಲ್ಲಿ ಅರಿವು ಮೂಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಎಲ್ಲ ವಾರ್ಡುಗಳಲ್ಲಿಯೂ ಸಂಚರಿಸಿದ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಅವಕಾಶ ಸದುಪಯೋಗ ಪಡಿಸಿಕೊಳ್ಳಲು ಕೋರಿದರು. ಒಂದು ವಿಶೇಷ ಸಂತಸ ಸುದ್ದಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ರಾಜ್ಯ ಸರ್ಕಾರ ಇವತ್ತು ಖಾತೆ ಒಂದು ಬಿ ಖಾತೆಯನ್ನು ಏನು ಇಷ್ಟು ದಿನದಿಂದ ಜನಗಳಿಗೆ ಸಮಸ್ಯೆ ಆಗ್ತಾಯಿತ್ತು, ಅದು ಒಂದು ಅಧಿಕೃತವಾಗಿ ಆದೇಶ ಬಂದ ಮೇಲೆ ಹಲವಾರು ಸಭೆಗಳು ನಾವು ಮಾಡಿ ಎಲ್ಲ ನಗರಸಭಾ 31 ಸದಸ್ಯರು ಅಧಿಕಾರಿಗಳ ಜೊತೆ ಒಂದು ಸಭೆ ಮಾಡಿ ಒಂದು ನಿನ್ನೆ ತಾನೇ ಒಂದು ಅರ್ಜಿ ಖಾತೆ ಸ್ವೀಕಾರ ಮಾಡೋದಕ್ಕೆ ಅರ್ಜಿ ಸರ್ಕಾರ ಒಂದು ಬಿಡುಗಡೆ ಮಾಡ್ತು. ಇವತ್ತಿನಿಂದನೇ ಎಲ್ಲ 31 ವಾರ್ಡ್ಗಳಲ್ಲಿ ಒಂದು ಖಾತಾ ಆಂದೋಲನವನ್ನು ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ನಗರಸಭಾ ಸದಸ್ಯರು, ನಮ್ಮ ನಗರಸಭೆ ಸಿಬ್ಬಂದಿಗಳೆಲ್ಲ ಹೋಗಿ ಮನೆಗೆ ಹೋಗಿ ಒಂದು ಅರ್ಜಿ ಕೊಟ್ಟು ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ನಾವೊಂದು ಎಲ್ಲ ವ್ಯವಸ್ಥೆ ರೀತಿಯಲ್ಲಿ ನಾವು ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ನಮಗೂ ನಮ್ಮ ಮಾನ್ಯ ಸಂಸದರು, ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಅವರು ನಮಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಎಲ್ಲ ಖುದ್ದಾಗಿ ಹೋಗಿ ಸಾರ್ವಜನಿಕರಿಗೆ, ಬಡವರಿಗೆ ಎಲ್ಲ ಅನುಕೂಲ ಆಗೋ ರೀತಿಯಲ್ಲಿ ನೀವು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಒಂದು ಸಂದೇಶ ಕೊಟ್ಟಿದ್ದಾರೆ. ನಾವು ಅದೇ ನಿಟ್ಟಿನಲ್ಲಿ ಎಲ್ಲ ಚಿಕ್ಕಬಳ್ಳಾಪುರ ಯಾರ್ಯಾರು ಖಾತೆ ಸಮಸ್ಯೆ ಇತ್ತೋ ಪ್ರತಿಯೊಬ್ಬರಿಗೂ ಒಂದು ಖಾತೆ ಕೊಡೋವಂಥ ಕೆಲಸವನ್ನು ಒಂದು ವಾರದಲ್ಲೇ ನಾವು ಅರ್ಜಿ ಕೊಟ್ಟಿದ್ದು, ಒಂದು ವಾರದಲ್ಲೇ ಅವ್ರಿಗೆ ಖಾತೆಯನ್ನು ಎಲ್ಲ ನಮ್ಮ ಸದಸ್ಯರ ಮುಖೇನ ಅವರಿಗೆ ಮನೆಗೆ ತಲುಪಿಸೋಂಥ ನಾವು ಕೆಲಸವನ್ನು ಹಮ್ಮಿಕೊಂಡಿದ್ದೀವಿ. ಬೆಳಿಗ್ಗೆ 7 ಗಂಟೆಯಿಂದಲೇ ನಗರದ ವಾರ್ಡುಗಳಿಗೆ ತೆರಳಿದ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಖಾತೆ ಆಂದೋಲನದ ಉಪಯೋಗ ಪಡೆಯುವಂತೆ ನಾಗರಿಕರಲ್ಲಿ ಮನವಿ ಮಾಡಿದರು. ಅಲ್ಲದೆ ನಗರಸಭೆಯ ಕರಪತ್ರಗಳನ್ನು ಮನೆಗೆ ಹಂಚಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಲಾಯಿತು. ಮೊದಲ ದಿನದ ಖಾತಾ ಆಂದೋಲನದಲ್ಲಿ ಜನರಿಂದ ನಿರೀಕ್ಷೆಯಂತೆ ಸ್ಪಂದನೆ ಸಿಕ್ಕಿಲ್ಲ ಎನ್ನಲಾಗಿದ್ದು, ಉಳಿದ 2 ದಿನಗಳಲ್ಲಿ ಪರಿಸ್ಥಿತಿ ಹೇಗಿರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್.